ಆಮೇಲೆ ಇದು ನಿರೀಕ್ಷಿತ ಬೆಳವಣಿಗೆ. ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಸಚ್ಚಿದಾನಂದ ಅವರು ಮುಂದಾಗಿದ್ದಾರೆ. ಕಳೆದ ಬಾರಿ ಸುಮಲತಾ ಅವರ ಬೆನ್ನಿಗೆ ಸಚ್ಚಿದಾನಂದ ಅವರು ನಿಂತಿದ್ರು. ಇಂಡುವಾಳು ಸಚ್ಚಿದಾನಂದ ಅವರು ಸುಮಲತಾ ಅವರು ಮಂಡ್ಯ ಭಾಗದಲ್ಲಿ ರೂಟ್ ವರ್ಕ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವರ ಪರವಾಗಿ ಇವರು ಮತಯಾಚನೆ ಇರ್ಬೋದು, ಸ್ಟ್ರಾಟಜಿ ಇರ್ಬೋದು, ಮತ್ತೆ ಸುಮಲತಾ ಗೆಲುವಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದ ಇಂಡುವಾಳು ಸಚ್ಚಿದಾನಂದ ಇವತ್ತು ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಮತ್ತೆ ಇದು ನಿರೀಕ್ಷಿತ ಬೆಳವಣಿಗೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಇಂಡುವಾಳು ಸಚ್ಚಿದಾನಂದ ಅವರು ಭಾಗಿಯಾಗಿದ್ದಾರೆ. ಸ್ವಲ್ಪ ದಿನಗಳಿಂದ ಸಚ್ಚಿದಾನಂದ ಅವರನ್ನ ತಮ್ಮ ಕಡೆಗೆ ಮತ್ತೆ ಸೆಳೆಯೋದಕ್ಕೆ ಸುಮಲತಾ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು. ಆದ್ರೆ ಅವರ ನಡುವಿನ ಬಿರುಕು ಕಡಿಮೆ ಆದಂಗೆ ಕಾಣಿಸಿಲ್ಲ. ಸೊ ಸುಮಲತಾ ಅವರಿಗೆ ಮೇಜರ್ ಸೆಟ್ ಬ್ಯಾಕ್ ಇಂಡುವಾಳು ಸಚ್ಚಿದಾನಂದ ಅವರು ಬಿಜೆಪಿ ಜೆಡಿಎಸ್ನ ವೇದಿಕೆಯಲ್ಲಿ ಕಾಣಿಸಿರೋದು ಒಂದ್ ಕಡೆ. ಆದ್ರೆ ಇನ್ನೊಂದು ಕಡೆಗೆ ಸುಮಲತಾ ಅವರಿಂದ ಅಂತರ ಕಾಯ್ದುಕೊಂಡಿರುವಂತಹ ಇಂಡುವಾಳು ಸಚ್ಚಿದಾನಂದ ಅವರು ಬಿಜೆಪಿ ಜೆಡಿಎಸ್ ಜೊತೆಗೆ ಕೈ ಜೋಡಿಸ್ತಾ ತಮ್ಮ ರಾಜಕೀಯ ಭವಿಷ್ಯವನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 2019 ಚುನಾವಣೆಯಲ್ಲಿ ಸುಮಲತಾ ಅವರ ಪೊಲಿಟಿಕಲ್ ಮ್ಯಾನೇಜರ್ ರೀತಿ ಕೆಲಸ ಮಾಡಿದ್ರು ಇಂಡುವಾಳು ಸಚ್ಚಿದಾನಂದ ಅವರು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೋಹಿತ್. ಒಂದ್ ಕಡೆಗೆ ಡಿ.ಕೆ. ಶಿವಕುಮಾರ್ ಇವತ್ತು ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಶತ್ರುಗಳೆಲ್ಲ ಒಂದಾಗ್ತಾ ಇದ್ದಾರೆ, ಮಿತ್ರರನ್ನಾಗಿ ಮಾಡಿಸ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋದು ವಿಚಲಿತರನ್ನಾಗಿ ಗೊಳಿಸ್ತಾ ಇದೆಯಾ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅನ್ನೋದು ಒಂದ್ ಪ್ರಶ್ನೆ. ಎರಡನೇದು, ಇಂಡುವಾಳು ಸಚ್ಚಿದಾನಂದ ಅವರ ಈ ನಡೆ ಎಕ್ಸ್ಪೆಕ್ಟೆಡ್ ಅಲ್ವಾ? ಖಂಡಿತ ಮಮತಾ, ಏನು ಕಳೆದ ಚುನಾವಣೆ ಮತ್ತೆ ಈ ಚುನಾವಣೆ ಎಲ್ಲವೂ ಕೂಡ ರಾಜಕೀಯ ಬದಲಾವಣೆಯ ವಿಚಾರವಾಗಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಎಲ್ಲಾ ಶತ್ರುಗಳೆಲ್ಲವೂ ಕೂಡ ಒಟ್ಟಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು. ಆದ್ರೆ ಈ ಬಾರಿ ಉಲ್ಟಾ ಆಗಿರುವಂತದ್ದು, ಸುಮಲತಾ ಪರವಾಗಿ ಇದ್ದಂತವ್ರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರ ಜೊತೆಗೆ ಸೇರ್ಕೊಂಡಿದ್ದಾರೆ, ಜೊತೆಗೆ ಬಿಜೆಪಿಯು ಸಹ ಸೇರ್ಕೊಂಡಿರುವಂತದ್ದು. ಯಾಕಂದ್ರೆ ಏನು ಇಂಡುವಾಳು ಸಚ್ಚಿದಾನಂದ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ರು. ಅವರ ಗೆಲುವಿನಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದಿದ್ರು. ಇದೀಗ ಸದ್ಯ ಬಿಜೆಪಿ ಜೆಡಿಎಸ್ ಅಲೈನ್ಸ್ ಆಗಿರುವಂತ ಕಾರಣವಾಗಿ ಇದೀಗ ಜೆಡಿಎಸ್ ಪರ ಕೆಲಸ ಮಾಡುವಂತದ್ದು ಅವರ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಇದೀಗ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಳೆದ ಒಂದು ತಿಂಗಳ ಹಿಂದೆ ಸುಮಲತಾ ಅವರ ನಿವಾಸದಲ್ಲಿದ್ದಂತಹ ಸಭೆಗೆ ಅವರು ಹೋಗಿದ್ರು. ಆದ್ರೆ ನೆನ್ನೆ ನಡೆದಂತಹ ಒಂದು ಸಭೆಗೆ ಅವರು ಗೈರಾಗಿದ್ದಾರೆ. ಈ ಮೂಲಕವಾಗಿ ಸಂಪೂರ್ಣವಾಗಿ ಅವರ ನಡವಳಿಕೆಯಲ್ಲಿ ತೋರಿಸ್ತಾ ಇದೆ, ಸುಮಲತಾ ಅವರು ಯಾವ ನಿರ್ಧಾರವನ್ನು ತಗೊಂಡ್ರು ನಾವು ಬೆಂಬಲಿಸಲ್ಲ. ಅಂದ್ರೆ ಪಕ್ಷೇತರವಾಗಿ ಅವರೇನೋ ಕಣಕ್ಕಿಳಿದ್ರೆ ಅವರ ಪರವಾಗಿ ಬೆಂಬಲಿಸಲ್ಲ, ನಾವು ಕುಮಾರಸ್ವಾಮಿ ಅವರ ಪರವಾಗಿ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಇದೀಗ ಕುಮಾರಸ್ವಾಮಿ ಅವರ ಪರವಾಗಿ ಇವತ್ತು ಪ್ರಚಾರವನ್ನ ಆರಂಭಿಸಿರುವಂತದ್ದು ಮಮತಾ. ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.